ನಕ್ಷತ್ರ ಸೀರಿಯಲ್ ಮೂಲಕ ಕರುನಾಡಿನ ಮನೆ ಮನವನ್ನು ತಲುಪಿದ್ರು. ಅನಂತರ ಸಾಕಷ್ಟು ಸಿನಿಮಾಗಳ ಮೂಲಕ ಸಿನಿಮಾ ಪ್ರೇಮಿಗಳನ್ನು ಅರಣಿಸಿದ್ರು. ಕಳೆದ 2 ವರ್ಷಗಳಿಂದ ಮದರ್ವುಡ್ನ ಎಂಜಾಯ್ ಮಾಡಿ ಮತ್ತೆ ಸೀರಿಯಲ್ಗೆ ಕಮ್ಬ್ಯಾಕ್ ಮಾಡಿದ್ದಾರೆ. ನನ್ನ ದೇವರು ಅಂತ ಒಂದು ಹೊಸ ಸೀರಿಯಲ್ಲು. ಆ ಸೀರಿಯಲ್ನ ಒಂದು ಟ್ರೈಲರೇ ಸಿನಿಮಾ ರೇಂಜಿಗೆ ಬಂದದ. ಈಗ ನನ್ನ ಜೊತೆ ಮಾತನಾಡೋದಕ್ಕೆ ಮಯೂರಿ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್. ನಮಸ್ತೆ, ಹೇಗಿದ್ದೀರಿ? ನೀವು? ಸೂಪರ್. ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ರು ಕಿರುತೆರೆ ಪ್ರೇಕ್ಷಕರು, ಜೊತೆಗೆ ನಾವೆಲ್ಲ ಸಿನಿಮಾ ಪ್ರೇಮಿಗಳು ಕೂಡ. ಸೊ ಸಿನಿಮಾಗೆ ಯಾವಾಗ ಕಮ್ಬ್ಯಾಕು ಗೊತ್ತಿಲ್ಲ, ಬಟ್ ಸೀರಿಯಲ್ಗೆ ನನ್ನ ದೇವರು ಮೂಲಕ ಕಮ್ಬ್ಯಾಕ್ ಮಾಡಿದ್ದೀರಾ. ಸೊ ಎಷ್ಟು ಖುಷಿ ಇದೆ. ಮತ್ತೆ ಸೀರಿಯಲ್ಗೆ ಹೋಗೋದಕ್ಕೆ ರೀಸನ್ ಏನು ಅಂತ? ಮತ್ತು ಸೀರಿಯಲ್ ಸಿನಿಮಾ ಅದಕ್ಕಿಂತ ಹೆಚ್ಚಾಗಿ ಮತ್ತೆ ಇವಾಗ ಒಂದು ಚಿಕ್ಕ ಗ್ಯಾಪ್ ನಂತರ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀನಿ, ಅದ್ರ ಬಗ್ಗೆ ಬಹಳ ಖುಷಿ ಇದೆ. ಆ್ಯಂಡ್ ಸೊ ಆ ಒಂದು ಮದರ್ಹುಡ್ ಗ್ಯಾಪಲ್ಲಿ ನಾನೇನು ಆ ಲೈಫ್ ಎಂಜಾಯ್ ಮಾಡ್ತಿದ್ನೋ ಆ ಸಮಯದಲ್ಲಿ ಹಾಗೆ ಕಥೆ ಕೇಳ್ತಿದ್ದೆ. ಬಟ್ ಇವಾಗ ಏನಾಗುತ್ತೆ, ಜವಾಬ್ದಾರಿಗಳು ತುಂಬ ಇರುತ್ತೆ. ಸೊ ಮುಂಚೆ ಎಲ್ಲ ನಮಗೆ ಓಕೆ ಆ್ಯಕ್ಟ್ ಮಾಡಬೇಕು, ಸೊ ಒಂದು ಲೈಫ್ ಸ್ಟೈಲ್ ಬೇರೆ ರೀತಿ ಇರುತ್ತೆ. ಇವಾಗ ಜವಾಬ್ದಾರಿಗಳು ಜಾಸ್ತಿ ಇದ್ದಾಗ ನಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಯಾವ ಥರ ಅವಕಾಶಗಳು ಬರುತ್ತೋ ನಮ್ಮ ವೈಯಕ್ತಿಕ ಜೀವನಕ್ಕೂ ಅದು ಹೊಂದಿಗೂಡಬೇಕು. ಹಾಗಾಗಿ ಈ ಸೀರಿಯಲ್ ಅಪಾರ್ಚುನಿಟಿ ಬಂದಾಗ, ಮಲ್ಟಿಪಲ್ ಮೀಟಿಂಗ್ಸ್ ಎಲ್ಲ ಆದಾಗ, ಒನ್ ಲೈನ್ ಇಷ್ಟ ಆಗಿ, ಕಥೆ ಇಷ್ಟ ಆಗಿ, ಮತ್ತು ಒಂದು ಇಷ್ಟು ವರ್ಷಗಳ ನಂತರ ಒಂದು ಚಿಕ್ಕ ಹುಡುಗಿ ಪಾತ್ರ ನಿಭಾಯಿಸೋ ಒಂದು ನನಗೆ ಅವಕಾಶ ಸಿಕ್ಕಾಗ ಯಾವ ಕಲಾವಿದರಾದರೂ ಬೇಡ ಅನ್ನಲ್ಲ. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಆ್ಯಂಡ್ ಸೀರಿಯಲ್ ಸಿನಿಮಾ ಅಂತ ನಾವು ಇತ್ತೀಚೆಗಂತೂ ವಿ ಕ್ಯಾನ್ ನಾಟ್ ಡಿಫ್ರೆನ್ಷಿಯೇಟ್, ಬಿಕಾಸ್ ಬೆಳ್ಳಿತೆರೆಯವರೇ ಕಿರುತೆರೆಗೆ ಬರ್ತಾರೆ ಅವರ ಒಂದು ಚಿತ್ರನ ಪ್ರಮೋಟ್ ಮಾಡೋಕ್ಕೆ. ನಾನು ಸಿನಿಮಾ ಮಾಡುವಾಗ ಬರೀ ಕಿರುತೆರೆಗೆ ನಾವು ರಿಯಾಲಿಟಿ ಶೋಸ್, ಇನ್ನೊಂದು ಬೇರೆ ಸೀರಿಯಲಲ್ಲಿ ಹೋಗಿ ಪ್ರಮೋಷನ್ ಎಲ್ಲ ಮಾಡ್ತಿದ್ವಿ. ಸೊ ಸೀರಿಯಲ್ ಪವರೇ ಹಾಗೆ, ಇದು ದಿಸ್ ಇಸ್ ಬೇಸ್, ಇದೊಂಥರ ತವ್ರ ಮನೆ, ರೂಟ್ ಇದ್ದ ಹಾಗೆ. ಆ್ಯಂಡ್ ಈಗ ತುಂಬ ಡೆವಲಪ್ಮೆಂಟ್ ಆಗಿದೆ ಈ ಇಷ್ಟು ವರ್ಷಗಳಲ್ಲಿ. ಚಿತ್ರೀಕರಣದ ರೀತಿ ಆಗಿರ್ಬೋದು, ಕ್ಯಾಮ್ರಾ, ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ ಎಲ್ಲ ದೊಡ್ಡ ಲೆಜೆಂಡರಿ ಆ್ಯಕ್ಟರ್ಸ್ ಟೆಲಿವಿಷನಿಗೆ ಬರ್ತಿದ್ದಾರೆ. ಬಿಕಾಸ್ ಇಲ್ಲಿರೋ ಒಂದು ಪ್ರೀತಿ, ಪಾಪ್ಯುಲಾರಿಟಿ ಎಲ್ಲರ ಮನಸ್ಸು ಹತ್ತಿರ ಆಗ್ತೀವಿ. ಸೊ ಐ ಥಿಂಕ್ ಕೆಲಸನೇ ನಾವು ನೋಡೋ ರೀತಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನನಗೆ ತುಂಬ ಹಿಡಿಸ್ತು, ಎಲ್ಲ ಹೊಂದಿಗೂಡ್ತು, ಒಪ್ಕೊಂಬಿಟ್ಟೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.